ಕುರಿ ಮರಿ ಕಾಯವ್ರ ಏನ್ ಮಾಡ್ತೀರಿ ಸರ? ಗೌಡನ ಕುದುರೆ ಹೊಂಡ್ತವ್ರ ಗೌಡನ ದರ್ಪಿಗಾಗಿ ಅಂಜಿಕೆ ಅಂದ ಕಲ್ಲು ಸಿಕ್ಕ್ರ ಕಲ್ಲ ಮಣ್ಣು ಹೆಂಟಿ ಸಿಕ್ಕ್ರ ಮಣ್ಣು ಹೆಂಟಿ ತಗೊಂಡ್ ಟ್ರಾವೆಲ್ ಸುತ್ತೊಂದು ಕೊಳ್ಳ ಕಟ್ಕೊಂಡು ಗೌಡ್ರಿಗೆ ತೋರಿಸ್ತಿದ್ರು. ಏನಂತ್ರಿಪ್ಪ? ಯಪ್ಪ ನಮ್ದು ಲಿಂಗ ಐತ್ರಿ ಅಂತ ಹೇಳಿ. ಹೌದು. ಯಾಕಂತೇಳಿ ಗೌಡ ಹಂಗೆ ಹೋಗ್ತಿದ್ದ. 8 ವರ್ಷ ಆಗಿ ಬತ್ತು. 11 ವರ್ಷ ಹಿಂಗೆ ಸಾಗಿ ಬತ್ತು. ಹೌದು. 11 ವರ್ಷ ಆದ್ಮೇಲೆ ಏನಾಯ್ತು? ಏನಾತ್ರಿಪ್ಪ? ಒಮ್ಮೆ ತಳನಾಡು ಪರಿಸಿ ಜನರು. ತಳನಾಡು ಅಂದ್ರೆ ಯಾವೂರ? ಯಾವ್ರಿಪ್ಪ? ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸೋಮ ಸಮುದ್ರ ತೀಗತ್ತಾರ. ಹೌದು ಸರ. ಬರ್ಲಿ ಅವಾಗ ಪರಶು ಏನ್ರಿ ಸರ? 11 ವರ್ಷ ಆದ್ಮೇಲೆ ದೈಗೊಂಡ್ಗಳು ವಿಚಾರ ಏನ್ ಮಾಡ್ದ? ಏನ್ ಸರ? ಯಾಕಂದ್ರೆ 11 ವರ್ಷ ಶ್ರೀಮಂತಿಗೆ ಕಾಲ ಹಣಗಸಿದ. ಅವಾಗ ತಳನಾಡು ಪರಿಸಿ ಜನರು ಏನ್ ಮಾಡಿದ್ರಿಪ್ಪ? ತಳನಾಡು ಅಂದ್ರೆ ಯಾವ್ರಿ ಸರ? ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸೋಮ ಸಮುದ್ರ ತೀಗತ್ತಾರ. ಮೊದಲ್ರಿಪ್ಪ ಸದರಿ ಗ್ರಾಮ ಹತ್ತಿದ್ರು. ಆ ಸದರಿ ಗ್ರಾಮದ ಭಕ್ತರಲ್ಲಿ ಬರ್ತಿದ್ರು. ಎಲ್ ಸರ? ಇದೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿರ್ತಕ್ಕಂತ ಕ್ವಾಣೂರ್ ಕರೆ ದೇವ್ರ ಮಟ್ಟಕ್ಕೆ ಬರ್ತಿದ್ರು. ಹೆಂಗ ಬರ್ತಿದ್ರು? ಹೆಂಗ್ರಿಪ್ಪ? ಈಗಿನ ಗಟ್ಲೆ ಟ್ರ್ಯಾಕ್ಟರ್ ಮೋಟರ್ ಜೀಪ್ ಗಾಡಿ ಇಲ್ಲ. ಮತ್ತೇನಿತ್ತು ಸರ? ಬರೇ ಎತ್ತಿನ ಬಂಡಿ. ಎತ್ತಿನ ಗಾಡಿ 25-30 ಗಾಡಿ. ಹೌದು. ನಸಿಕ್ನ್ಯಾಗ 4 ಗಂಟೆ ಕೊಪ್ಪಳ ಉಮ್ಯಾಗ ಗಾಡಿ ಕೊಳ ಕಟ್ಟ್ಯಾರ. ಈ ಟೈಮ್ ಕೊಳ ಕಟ್ಟ್ಯಾರ. ಉಪ್ಪಿನ ಬೆಟಗೇರಿ ಗ್ರಾಮ ಡಂಕನಾಡ್ ದೈಗೊಂಡ್ಗೌಡ್ರು ಹೊಲಕ್ಕೆ ಗಾಡಿ ಬರ್ಬೇಕಾರ 11-12 ಟೈಮ್. ಹೌದು. ಎಲ್ಲ ಮಸಿ ಸುತ್ತ ದೈಗೊಂಡ್ಗೌಡ್ರು ಹೊಲದಾಗ ಬಿಳ್ಜಾಳ ಬೆಳೆ ನಿತ್ತೈತಿ. ಕೆರಿ ಒಡ್ನ್ಯಾಗ ಸಾಕಷ್ಟು ನೀರ ತುಂಬಿ ತುಳುಕ್ಯಾವ. ಆದ ಗಿಡ ನೆಳ ಆರಾಮ. ಹೌದು. ಇದನ್ನೆಲ್ಲಾ ನೋಡಿ ತಳನಾಡು ಪರಿಸಿ ಜನರು ಗೌಡ್ರು ಹೊಲದಾಗ ಬಂದ ಗಾಡಿ ಕೊಳ ಹರಿದ್ರು. ಗಾಡಿ ಕೊಳ ಹರಿದ ಎಲ್ಲಾರು ವಿಚಾರ ಮಾಡ್ರು. ಏನಂತ್ರಿಪ್ಪ? ಎತ್ತುಗಳಿಗೆ ನೀರ್ ಕುಡ್ಸಿ ಅಂದ್ರು. ಎಲ್ಲಾರು ಎತ್ತುಗಳಿಗೆ ನೀರ್ ಕುಡ್ಸೋದ್ರಾಗ 4 ಮಂದಿ ಪಟಕಾದ ಹಿರಿಯಾರು ಹೇಳ್ಬೇಕಲ್ಲ. ಏನ್ ಸರ? ಕಣ್ಣಿ ಕಾಣು ಮಟ್ಟ ಬಿಳ್ಜಾಳ ಮೇವ್ ಕಿತ್ಕೊಂಡು ಬರ್ರಿ ಅಂದ್ರು. ಅವ್ರ ಹೊಲ ಕಿತ್ಕೊಂಡ್ ಬರ್ರಿ ಅಂದ್ರ ಸುಮ್ ಎಲ್ಲಾರು ತೆಕ್ಕಿ ಬಾಟಿ ತಮ್ಮ ಎತ್ತಿಗೆ ಮೇವ್ ಹಾಕಿದ್ರು. ಹಾಲು ಮತ್ತದ ಮಂದಿ ಕುರುಬ ಮಂದಿ ವಿಚಾರ ಮಾಡ್ತು. ಏನಂತ್ರಿಪ್ಪ? ನಾವು ಮೇಯ್ ತಕ್ಕೊಂಡ್ 2 ದಿವಸ ಆಗ್ಯದ. ಹೌದು. ಇಲ್ಲೇ ಸಾಕಷ್ಟು ನೀರ ನೆಲ ಎಲ್ಲ ಐತಿ. ಹೌದು. ಇಲ್ಲೇ ಜಳಕ ಮಾಡು ನಡ್ರಿ ಅಂದ್ರು. ಎಲ್ಲಾರು ಕೆರೆಯಾಗಿ ಬಿದ್ದ ಜಳಕ ಜಾಪತ್ರೆ ಆಯ್ತು. ಹೌದು. ಈ ನಮ್ಮ ಧರ್ಮದವ್ರದ್ದು ಏನಂದ್ರ ಏನ್ರಿಪ್ಪ? ಜಳಕ ಆಯ್ತಾರ ದೇವರಿಗೆ ನಮಸ್ಕಾರ ಮಾಡ್ಬೇಕು. ಹೌದು. ಅಲ್ಲಿವೇ ದೇವ್ರಿಲ್ಲ. ಇಲ್ಲ. ಅದ್ರಾಗ ಒಬ್ಬ ಪೂಜಾರಿ ಇದ್ದ. ಪೂಜಾರಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡೋಣ. ಏನ್ ಮಾಡಿದ್ರಿಪ್ಪ? ಪೂಜಾರಿ ತನ್ನ ಧರ್ಮದ ಪ್ರಕಾರ ಎಲ್ಲಾರು ಹಣೆ ಮೇಲೆ ಭಂಡಾರ ಹಚ್ಚದ. ಎಲ್ಲಾರು ಭಂಡಾರ ಹಚ್ಕೊಂಡ್ರು. ಇವ್ರು ವಿಚಾರ ಮಾಡ್ರು. ಏನಂತಾರ? ಜಳಕ ಜಾಪತ್ರೆಗ ಇಲ್ಲೇ ನ್ಯಾರಿ ಮಾಡು. ಯಾಕೆ ತಮ್ಮ ಗಾಡಿಯಾಗ ಕಂಬಳಿ ತಂದ ಕಂಬಳಿ ಹಾಸಿ. ಹೌದು. ಬುತ್ತಿ ಬಿಚ್ಚರು. ಬುತ್ತಿ ಬಿಚ್ಚರಾಗ 4-5 ಹುಡುಗರು ಸುಮ್ಕೊಂಡಿರ್ಲಿಲ್ಲ. ಏನ್ ಮಾಡಿದ್ರಿಪ್ಪ? ಗೌಡ್ರು ಹೊಲ್ದಾಗ ಹೊಲ್ದಾಗ ಬೆಳೆತಕ್ಕಂತ ಎಲ್ಲಾ ಕಾಯಿಪಲ್ಲೆ ಹರ್ಕೊಂಡ್ ಬಂದ ಡಿಗ್ಗಿ ಹೊಡೆದ್ರು. ಇದು ಕುರುಬರ ಸಮಾಜ ಕೂತು ಊಟ ಮಾಡ್ಲಕತ್ತು. ಆದ್ರೆ ಇದು ಕೂತು ಊಟ ಮಾಡೋ ಕುಲ ಅಲ್ಲ. ಏನ್ ಮಾಡಿದ್ರಿಪ್ಪ? ತಮ್ಮ ಬುತ್ತಿ ತಾವೇ ಬಿಚ್ಚಿದ್ರ ಕರೆ ಇವ್ರು ಗೌಡ್ರಿಗೆ ಹರಕಿ ಕೊಡ್ತಿದ್ರು. ಏನಂತಾರ? ಎಂತ ಪುಣ್ಯವಂತನ ಭೂಮಿ ಇಂತ ಭೂಮಿಯಾಗ ಇಂತ ಶ್ರೀಮಂತಿಗೆ ತುಂಬಿ ತುಳಿಕೈತಿ ಅಂದ್ರ ಇವನು ಬೆಳ್ಳಿ ಹಾಗಲ್ಲಂದ್ರ ಏರ್ಲಿ ಇವ್ನು ಕುಡಿ ಕುಂಬಳಕಾಯಿ ಕುಡಿಯಂಗ ಇವನು ಕುಡಿ ಸಾಗ್ಲಿ. ಇವನ ಮನ್ಯಾಗ ರಾಮಣ್ಣ ಲಕ್ಷ್ಮಣ ಗಂಡಸ ಮಕ್ಕಳಾಲಿ ನಿಂಬೆವ್ವ ನೀಲವ್ ಅಂತಕ್ಕಂತ ಹೆಣ್ಣು ಮಕ್ಕಳಾಲಿ ಕ್ವಾದಾರಿ ಕೊಂತೆವ್ ಸೌತಿ ಮಕ್ಕಳಾಲಿ ರಾಮಣ್ಣ ಭೀಮಣ್ಣ ಕಣಕಿ ಬಣಿ ಒಟ್ಲಿ 16 ಸಾಲ ಹಗೆಗಳನ್ನ ಹಾಕ್ಲಿ. ಇವನ ಮನ್ಯಾಗ ರಂಬ್ಯಾರ ತೊಟ್ಲ ಕಟ್ಟಿ ಜೋಳ ಹಾಡೆತ್ತಳಿ ತುತ್ತಿಗೊಮ್ಮೆ ಆಶೀರ್ವಾದ ಮಾಡಿ ಊಟ ಮಾಡ್ತಿದ್ರು. ಆರೇನು ಮಾಡುವರು ಆರುಡಿಗೆ ನಾಟ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ್ಯ. ಅದೇ ಟೈಮ್ ದೈಗೊಂಡಗೌಡ 7 ಗಣಿನ ಕುದುರೆ ಮೇಲೆ ಕುತ್ತ ಸಾಗಿ ಮಾನೇದ ಹೊಲಕ್ಕೆ ಬಂದ ನೋಡ್ತಾನ ಸಾಲ ಪಂಕ್ತಿ ಸರಿಯಾಗಿ ಹುಟ್ಟು ಕೂತೈತಿ. ಒಬ್ಬರು ಹಣಿ ಮೇಲೆ ಇವತ್ತಿಲ್ಲ ಕೊಳ್ಳಾಗ ಲಿಂಗಿಲ್ಲ. ಭಂಡಾರ ಇದ್ದಿದ್ದು ನೋಡಿ ದೈಗೊಂಡಗೌಡ ಸಿಟ್ಟು ಬಂತು. ಏನಂತ? ಸುಳಿ ಮಕ್ಕಳ ನನ್ನ ಹೊರದಾನ ಬಾಟಿಗೆ ತೆತ್ತಿಗೆ ಹಾಕಿ ನನ್ನ ಕೆರಿ ಒಡ್ಡಿಯಾಗಿ ನೀರ್ ತಗೊಂಡು ಲಿಂಗಿಲ್ಲ ಬೈಗಳ ನನ್ನ ಭೂಮಿ ಹಾಕುತ್ತ ಊಟ ಮಾಡ್ತಾಳೆ ಉಣುವಂತ ಆಗಲಿಗೆ ದೈಗೊಂಡಗೌಡ ಜಾಡಿಸಿ ಹೋದ. 10 ನಿಲಿ ಎಂಟ್ರದಾರ್ನಿ. ಯಾವಾಗ ದೈಗೊಂಡಗೌಡ ಅನ್ನಕ್ಕೆ ಹೋದ ವಾಣೂರು ಮಠದಾಗ ಕೂತ ನನ್ನಪ್ಪ ಕರೆಯ ದೇವ್ರಂದ್ರೆ ಎಂತವ್ರಿಪ್ಪ? ಅಲ್ಲದ ಅವಗಾಡ ದೇವ್ರು ಸೋಮಘಾತಕ ದೇವ್ರು ಜೋಕುಮುನಿ ದೇವ್ರು ಹರುವ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಹಿಂದ 6 ತಿಂಗಳ ಸುದ್ದಿ ಮುಂದ 6 ತಿಂಗಳ ಸುದ್ದಿ ಕಂಡ ಕನಸ ಉಂಡೂಟ ಕೈಲಾಸನ ಸುದ್ದಿ ಪಾತಾಳಗಿನ ಬೇದ್ ಹೇಳವ್ ಅಂತ ನನ್ನಪ್ಪ ಬೀರದೇವರ ವಾಣೂರು ಮಠದಾಗ ಕತ್ತಿಗೆ ಮೇಲೆ ಕತ್ತರಿಸ್ಕೊತ್ತು ಕೆಂಗರ ಗಣ್ಣ ತೆರೆಗ ಉಂಗುರ ಮೀಸಿ ತಿರುಗಿ ಕುತ್ತಲೆ ಗೌಡಿಗೆ ಶಾಪ್ ಕೊಟ್ಟ. ಏನಂತ? ಹಲೋ ಗೌಡ, ಶ್ರೀಮಂತಿಗೆ ಸೊಕ್ಕಿನೊಳಗೆ ಅನ್ನಕ್ಕೆ ಕೊತ್ತ ಅನ್ಯಾಯ ಮಾಡಿದೀಯ. ಕೊಟ್ಟಿದೆ ಕೊಟ್ಟಲೆ ಅಲ್ಲಿ ಇಟ್ಟಿದೆ ಇಟ್ಟಲೆ ಅಲ್ಲಿ 365 ಅಂಕಣ ಮನೆ ದಿನಕ್ಕೊಂದು ಅಂಕಣ
11 ವರ್ಷ ಪೂರ ಬಿದ್ದೋಲಿ ಆನಿ ಒಂಟಿ ಕುದುರಿ ಪಾಗ ಆಕಳ ಹಿಂಡಿ ಎಮ್ಮಿಗೆ ಹೋದವನ ಕಟ್ಟಿದ್ದವನಿಗೆ ಸಿಡಿದು ಬೀಳಿ ಹೌದು ಹಾಕಿದ ಹಾಗೆಲ್ಲ ಸುಟ್ಟ ಕರಕಾಲಿ ಚೌರಾಯಿಸಿ ನಂಬರ್ ಕಂಟಿ ಕುರಾನ ಕಣಿಗಿಲತ್ತ ಹಾಳ್ಬೇಡಿ ಹಾಳ್ಬಿಳಿ ಮನ್ಯಾಗ 7 ಹತ್ತಿನ ಬರ್ತಾನ ಬರ್ಲಿ ಗೌಟಿ ಮೇಲೆ 7 ಟ್ಯಾಪಿ ಸೀರೆ ಬರ್ಲಿ ಕುಂಟೆತ್ತ ಕುಡ್ಡಕ್ವಾಣಿನ ಪಾಲು ಕುಳಿಲಿ ಪಟ್ಟಿದ ಗಂಜಿ ಕುಡಿ ಅಂತ ಯಾಳೆ ಬರ್ಲಿ ಬತ್ತಿ ತಂಬಾಕ್ ಪ್ರೇತ ಬೀರ್ದ ಶಾಪ್ ನೋಡ ಮಗನ ಹೆಂಗ ಹೌದು ಋಷಿ ಆಡಿದ ಮಾತು ಋಷಿ ಹೋಗ್ಲಿಲ್ಲ ಮಧ್ಯಾಹ್ನದಾಗ ಮನ್ಯಾಗ ಬಳು ಹಕ್ಕಂಗಾಯ್ತು ಕೊಟ್ಟಿಲ್ಲ ಇಟ್ಟಿದಿಟ್ಟಲೆ ಚೌರಾಯಿಸಿ ನಂಬರ್ ಕಂಟಿ ಕುರಾನ ಕಣಿಗಿಲ ಹಾಳು ಬಿತ್ತು ಮನ್ಯಾಗ ಗೌಡ್ತಿ ಮೇಲೆ 7 ಟ್ಯಾಪಿ ಸೀರೆ ಬತ್ತು ನೆಳ್ಳಾಗಿನ ಕಾಲ ಎಂದೂ ಬಿಸಿಲಾಗಿಟ್ಟಿಲ್ಲ ಗೌಡ್ತಿ ಮಂದಿ ಮನೆಗೆ ಮುಸ್ಲಿ ತಿಕ್ಲಾಕ್ ಹೋಗೋ ಪಾಳೆ ಬತ್ತು ಟೈಮ್ ಅಂತದ ಟೈಮ್ ಹಂತಾದ ಬತ್ತಂದ್ರೂ ದೈಗೊಂಡಗೌಡ ಚಲಾ ಬಿಡ್ಲಿಲ್ಲ ಹೆಂಗ್ರಿಪ್ಪ 11 ವರ್ಷ ದೈಗೊಂಡಗೌಡ ಬಡತಾಂಡಾಗೆ ಕಾಲ್ ಹಣ ಮಾಡ್ತಿದ್ದ 11 ವರ್ಷ ಆದ್ಮೇಲೆ ಸಾಗಿಸಿ ಯುಗಾದಿ ಪಾಡೆ ಬತ್ತು ಮನ್ಯಾಗ ಕುಂಟೆತ್ತ ಕುಟುಕಾಣಿತ್ತು ದೈಗೊಂಡಗೌಡ ವಿಚಾರ ಮಾಡ್ದ ಏನತ್ರಿಪ್ಪ ಎಲ್ಲಾ ಕುರುಬ ಸಮಾಜ ಉಗಾದಿ ಪಾಡೆ ಬೋಣಿಗೆ ಹತ್ತಾರ ಅಂತ ಮಾತು ಕೇಳಿ ದೈಗೊಂಡಗೌಡ ಉಗಾದಿ ಪಾಡ್ಯಕ್ಕೆ ಭೂಮಿಗೆ ನೇಗ್ಲ ಹಚ್ಚಬೇಕಂತ ಅದೇ ಕುಂಟೆತ್ತ ಕುಟುಕಾಣ ಹೊಡ್ಕೊಂಡು ಸಾಗಿ ಬಂದ ಮಾಗಿ ನೇಗ್ಲ ಹೊಡೆದ ಮಾನ್ಯದ ಹೊಲಕ್ಕ ದೈಗೊಂಡಗೌಡ ಗಳೆ ಸಾಗಿಸ್ಬೇಕನ್ನೋದ್ರಾಗ ತಂದಿರ್ತಕ್ಕಂತ ಉಲ್ಬತ್ತಿ ಹಚ್ಚಿ ಕಾಯಿ ಹೊಡೆದ ಕಾಯಿ ನೋಡಿದ್ರ ಕಾಯಿ ಕೆಟ್ಟಿತ್ತು ಗೌಡನ ಕರ್ಮಕ್ಕ ಕರ್ಮ ಅಲ್ಲ ದೈಗೊಂಡಗೌಡ ತಿಳ್ಕೊಂಡ ಏನತ್ರಿಪ್ಪ ಜಗತ್ತಿನಾಗ ಎಲ್ಲಾರು ದೇವ್ರಿಗೆ ಹಾದಿವಂದ್ರ ಕಾಯಿ ಹೊಡೆದಿವಂದ್ರ ಹೇಳ್ತಾರಿ ಚಲೋ ಇತ್ತರ ಕೈ ಚಿಲ್ಲೆ ಹಾಕೊಂಡು ಮನೆಗೆ ಬರ್ತೀವಿ ಕೆಟ್ಟಿತ್ತಾರ ಏನೋ ಚಲೋ ಆಗಂಗ್ ಕಾಣಿಸುತ್ತೆ ಅಲ್ಲೇ ಹೋಗಿದ್ ಬರ್ತೀವಿ ಈ ಸಲ ನನ್ನ ಕರ್ಮಕ್ ಕಾಯಿ ಕೆಟ್ಟೈತೆ ಅಂದ್ರ ಏನೋ ಚಲೋ ಆಗಂಗ್ ಕಾಣಿಸ್ತದೆ ಗೌಡ ಗಳೆ ಸೂರ್ದಿಕ್ಕಿ ಸಾಗ ಮಾಡ್ದ ಕುಂಟೆತ್ತ ಹೆಂಟಿಗೆ ತಟ್ಟೆ ಬೀಳ್ತಿತ್ತು ಕುಡ್ಡ ಕ್ವಾಣಿ ಕೆರೆ ಕಡೆ ಜಗ್ತಿತ್ತು ದೈಗೊಂಡಗೌಡನ ಕಣ್ಣಾಗಿ ನೀರು ಭೂಮಿಗೆ ತಟ ಬೀಳ್ತಿದ್ವಿ ಅಂತ ಹೇಳಿ ತಂದೆ ಪರಮಾತ್ಮ ಆ ಸಮಯದಾಗ ಅದೇ ತಳನಾಡು ಪ್ರಸಿದ್ಧರು ಏನ್ ಮಾಡಿದ್ರಿಪ್ಪ 10-25-30 ಗಾಡಿ ಸಡಕ ಕ್ವಾಣರ್ ಮಟ್ಟಕ್ಕೆ ಗೆಜ್ಜಿ ಕಟ್ಕೊಂಡು ಗಿಲ್ಲ ಅಂತ ಬರ್ತಿದ್ವು ಗಾಡಿ ಹೊಂಟಾವ್ ಗೌಡಿಗಳೇ ಅಲ್ಲೇ ಬಿಟ್ಟು ಹೊಡ್ಕೊತ ಬಂದ ಅವ್ರಿಗೆ ಕೇಳ್ತಾನ ಏನತ್ರಿಪ್ಪ ಯಪ್ಪ ಯಾವ್ರವ್ರು ಎಲ್ಲಿ ಹೊಂಟ್ರಿ ತಿಲ್ಲಾಕ್ ಬಂದು ಬತ್ತಿ ತಂಬಾಕ್ ಕೈತೇನ್ ಕೊಡ್ರಿ ಅಂತ ತಳನಾಡು ಪ್ರಸಿದ್ಧರ ಗೌಡನ ಕೈಯಾಗ ತಂಬಾಕ್ ಚೀಲ ಕೊಟ್ಟು ಗೌಡಿಗೆ ಮಾತು ಕೇಳ್ತಾರ ಏನಂತಾರ ಯಪ್ಪ ಈ ಭೂಮಿ ಎಲ್ಲ ಕಂಟಿ ಕುರಾಣ ಕಡಿಗಿಲ್ಲ ತಿನ್ಯಾಕ ಹಾಳು ಬಿದ್ದಾಳ ಭೂಮಿ ಮಾಲಕ್ಕೆ ತೀರ್ಕೊಂಡ ಇಲ್ಲಿ ಗುಳೆಗಡೆ ಹೋಗ್ಯಾನ ಅಂತೇಳಿ ಗೌಡಗ ಕೇಳಿದ್ರು ಗೌಡಗ ಅರಮಂಡ್ಲ ಕುಡಿ ಹತ್ತದಂಗಾಯ್ತು ಮುಗಲು ಕರ್ಕೊಂಡು ಮೈ ಮೇಲೆ ಬಿದ್ದಂಗಾಯ್ತು ಯಪ್ಪ ಭೂಮಿ ಮಾಲಕ್ ತೀರ್ಕೊಂಡಿಲ್ಲ ಗುಳೇನು ಹೋಗಿಲ್ಲ ಈ ಕಾಡು ಕಾಲಕ್ಕೆ ಲಕ್ಷ್ಮಣಿ ಆಗಿ ಬಂದು ಹೊಕ್ಕಾಳ ಹಿಂಗ ಯಾಳೆ ಆಗ್ಯದ ನೀವ್ ಯಾವ್ರವ್ರು ಎಲ್ಲಿಗೆ ಹೊಂಟ್ರಿ ಅಂದ ಯಪ್ಪ ನಾವ್ ಮೇಲ್ನಾಡ್ದಾಗ ಕ್ವಾಣೂರ್ ಮಠದಾಗ ಖರೇ ದೇವ್ರದಾನ ಕ್ವಾಣೂರ್ ಮಠ ಖರೇ ದೇವ್ರ ಸನ್ನಿಧಿಗೆ ಹೊಂಟಿ ಅಂದ್ರು ಕ್ವಾಣೂರ್ ಮಠದಾಗ ಖರೇ ದೇವ್ರು ಬೇಡಿದ್ ಕೊಡಂತ ದೇವ್ರದಾನ ಅಂತ ಹೇಳ್ತೀರಿ ನಾನು ತುತ್ತು ಕೋಳಿಗೆ ಪ್ರಿಯಾಗಿನಿ ನಿಮ್ಮ ಜೋಡಿ ಕ್ವಾಣೂರ್ ಮಠಕ್ಕೆ ಬಂದ್ರೆ ನಿಮ್ಮಪ್ಪ ಶ್ರೀಮಂತಿ ಕೊಡ್ತಾನ ಅಂತೇಳಿ ಗೌಡ ಕೇಳ್ತಿದ್ದ ಗೌಡ್ರ ನೀವು ಬಂದ್ರೆ ನಿಮ್ಗೂ ಶ್ರೀಮಂತಿ ಸಿಗ್ತೈತೆ ಅಂದ್ರ ಗೌಡ ಗಳೆಯ ಕೊಳ್ಳ ಹರಿದು ಕೊಂಟೆತ್ತ ಕುಡ್ಡ ಕ್ವಾಣ ಹೊಡ್ಕೊಂಡ ಮನೆಗೆ ಬಂದ ಮನ್ಯಾಗ ಬರ್ದಕ ಮಡಲಿ ಲೀಲಾರೋಚನೆ ಗೌಡ್ತಿ ಮನ್ಯಾಗ ಅದಾಳ ಗೌಡ ಹೇಳ್ತಾನ ಏನತ್ರಿಪ್ಪ ಗೌಡ್ತಿ ತಳನಾಡು ಪ್ರಸಿದ್ಧ ಸುದ್ದಿ ಮುಡಿಸ್ಯಾರ ಕ್ವಾಣೂರ್ ಮಠದಾಗ ಕರೇ ದೇವ್ರು ಬೇಡಿದ್ ಕೊಡಂತ ದೇವ್ರದಾನ ಕ್ವಾಣೂರ್ ಮಠಕ್ಕೆ ಹೋಗಿ ಶ್ರೀಮಂತಿಗೆ ಪಡ್ಕೊಂಡ್ ಬರ್ತಾನ ಕುಂಟೆತ್ತ ಕುಂಡ ಕ್ವಾಣಿಗೆ ಮೇವಾ ನೀರ ಮಾಡ್ಕೊಂತ ಮನ್ಯಾಗ ಅವಾಗ ಗೌಡ್ತಿಯವ್ರು ಹೇಳ್ತಾರ ಏನತ್ರಿಪ್ಪ ಗೌಡ್ರ ದೇವ್ರಿಗೆ ಹೊಂಟಿರ ಹಂಗೆ ಹೋಗ್ಬಾರ್ದು ಊರಿನ ಹಳ್ಳ ಇಲ್ಲಿ ಕುಪ್ಪಿನ ಹಳ್ಳಿ ಒಯ್ಬೇಕಾಗ್ತದ ಶೆಟ್ಟಿ ಸಾವುಕಾರ ಮನ್ಯಾಗ ದಿನಂಪ್ರತಿ ಕುಟ್ಟಿ ಬೀಸಿ ಮುಸ್ರಿ ತೊಳೆದು 3 ತೂತಿನ ದುಡ್ಡು ಎರಡು ದುಡ್ಡ ನಮ್ ಪ್ರಪಂಚಕ್ಕೆ ಇರ್ಲಿ ಒಂದು ದುಡ್ಡು ಕೊಡ್ತಾನ ಒಯ್ದು ಕ್ವಾಣೂರ್ ಮುತ್ಯಾನ ಪಣಿತೆ ಎಣ್ಣೆ ಶ್ರೀಮಂತಿಗೆ ಪಡ್ಕೊಂಡು ಬರೀ ಅಂತ ಕೊಟ್ಟ ದೊಡ್ಡ ಪದರ ಕಟ್ಕೊಂಡು ದೈಗೊಂಡು ತಳನಾಡು ಪ್ರಸಿದ್ಧರ್ ನೋಡಿ ಕ್ವಾಣೂರ್ ಮಠಕ್ಕೆ ಬಂದ ಕ್ವಾಣೂರ್ ಮಠದಾಗ ತಳನಾಡು ಪ್ರಸಿದ್ಧರ್ 3 ದಿವಸದ ಕರಿಕಟ್ಟಿದ ಹಬ್ಬ ಕರಿಗಡ ಬೆರಿ ತುಪ್ಪಿನ ಊಟ ಆಯ್ತು 3 ದಿವಸ ಆದ್ಮೇಲೆ ತಳನಾಡು ಪ್ರಸಿದ್ಧರು ಹೇಳ್ತಾರ ಏನತ್ರಿಪ್ಪ ಗೌಡ್ರ ಹಬ್ಬ ಹರಿಕೆ ಎಲ್ಲಾ ಮುಟ್ಟ್ಯಾವ್ ನಡ್ರಿ ಊರ್ ಕಡೆ ಹೋಗೋಣ ಅವಾಗ ಗೌಡ ಹೇಳ್ತಾನ ಏನತ್ರಿಪ್ಪ ಯಪ್ಪ ನನ್ನ ಖರೇ ದೇವ್ರ ದರ್ಶನ ಆಗಿಲ್ಲ ಗಟ್ಟಿನೇ ಆಗಿಲ್ಲ ನಾ ದೇವ್ರ ನನಗೆ ಆಶೀರ್ವಾದ ಮಾಡಿಲ್ಲ ನೀವು ಮುಂದೆ ನಡ್ರಿ ನಾ ಹಿಂದಿಂದ ಬರ್ತಾನ ಅವಾಗ ತಳನಾಡು ಪ್ರಸಿದ್ಧರು ಗಂಟ ಮುಟ್ಟ ಕಿತ್ಕೊಂಡು ಗುಳೇದು ಗುಟ್ಟ ಕಿತ್ಕೊಂಡು ಗಾಡಿ ಕೊಳ್ಕೊಂಡು ಹೊಂಟ್ರು ಕ್ವಾಣೂರ್ ಮಠದ ಅಂಗ ತುಂಬಾ ಹೆಂಡಿ ಅಣ್ಕ ಚಿಪಾಟಿ ಬಿದ್ದಿತ್ತು ದೈಗೊಂಡಗೌಡ ತೊಗರಿ ಕಟ್ಗಿ ಬಾರ್ಗಿ ತಂದ ಕ್ವಾಣೂರ್ ಮಠದ ರಾಜಂಗಳ ಕಸ ಹೊಡೆದ ಹಳ್ಳಕ್ಕೆ ಹೋಗಿ ಜಾಮ್ ಜಳಕ ನೇಮ್ ನಿಷ್ಠೆಯನ್ನು ಮಾಡ್ಕೊಂಡು ಶೆಟ್ರ ಅಂಗಡಿಗೆ ಬಂದ ಶೆಟ್ರ ಅಂಗಡಿಗೆ ಬಂದು ತೂತಿನ ದುಡ್ಡು ತೆಗೆದಿಟ್ಟು ಕೇಳ್ತಾನ ಏನಂದ್ರಿಪ್ಪ ಶೆಟ್ರ ಮಾಪಿನ ಎಣ್ಣಿ ತೂಕದ ಬತ್ತಿ ಕೊಡಿ ಅಂದ ಸರ ತೂಕದ ಬತ್ತಿ ಅಂದ್ರೆ ನನಗೆ ಗೊತ್ತಾಗಲಿಲ್ಲ ನಿನಗ್ ತಿಳಿದಿಲ್ಲ
ಅವಾಗ ಹಾ. ಶೆಟ್ಟಿ ಕೇಳ್ತಾನ ಏನಂತಾರ ಇಲ್ರಿ ಮಾಪಿಲೆ ಎಣ್ಣೆ ಕೊಡ್ಬೋದು ಹಾ. ಒಂದು ಚೆರಿ ಕೊಡ್ಬೋದು ಮಿಳ್ಳಿ ಕೊಡ್ಬೋದು ಅಥವಾ ಡೆಬ್ಬಿನಿ ಕೊಡ್ಬೋದು ಹಾ. ತೂಕದ ಬತ್ತಿ ಹೆಂಗ್ ಕುಡಿದ್ರಿ ಅಂದ ಹೌದಾ ಅವಾಗ ದೈಗೊಂಡ್ಗಳು ಹೇಳ್ತಾನ ಏನಂತ್ರಿಪ್ಪ ಬತ್ತಿ ಅಂದ್ರೆ ಯಾವ ಬತ್ರಿ ಹಳ್ಳ್ಯಾಗ ಹಾಕು ಬತ್ರಿ ಪಣತ್ಯಾಗ ಹಾಕೋ ಬತ್ತಿ ಅಲ್ಲ ಹ್ಮ್ ನನ್ನ ದೇಹದ ಮ್ಯಾಲ ಲಿಂಗ ಅದ ಹಾ. ಈ ಲಿಂಗದ ತೂಕ ಚಿಲಿಮ್ಯಾಗ ಹಾಕು ಬತ್ತಿ ಕೊಡ್ರಿ ಅಂತ ನೋಡ ಅಲ್ಲಿ ಚಿಲಿಮ್ಯಾಗ ಹಾಕು ಬತ್ತಿ ತಗೊಂಡ್ ಕರೆದ ಮಾಪಿನ ಎಣ್ಣೆ ತಂದು ಕೊಂಡು ಕರೆಯದೇವ್ರು ಪಣತ್ಯಾಗ ಎಣ್ಣೆ ಹಾಕಿ ಹೌದಾ ಚಿಲಿಮಿ ತುಂಬಿ ದೈಗೊಂಡ್ಗಳು ಒಂಟಗಾಲೆ ತಪ್ಪ ಸಿರಿ ಹೊಡಿ ನಿತ್ತ ಹೌದಾ ಚೆನ್ನಾಗಿ ನೀರು ಹರಿದ ಕರೆಯದೇವ್ರ ಗತಿಗೆ ಬಡಿತಿದ್ ಕರೆಯದೇವ್ರಿಗೆ ಕರುಣಾ ಬರ್ಲಿಲ್ಲ ಕಲ್ಲಾಗಿ ಕೂತ ಹೌದಾ ಇದು ಅರಿವು ಯಾರಿಗಾಯ್ತು ಯಾರಿರಿಪ್ಪ ಬೀಜ ಗುಂತಿ ಮೇಲೆ ಶರಣ ಮಾಳಿಂಗ್ರೆ ಅರಿವು ಆಯ್ತು ಆಯ್ತು ಅರಿವು ಆದ ಕಾಲಕ್ಕೆ ಮುತ್ಯ ಮಾಳಿಂಗ್ರೆ ಮಟ್ಟೆ ಮಾಯಾಗಿ ಬಂದ ಕೊಂಡ್ರು ಮಠದಾಗ ಉದಿ ಹೈದು ಆಯ್ತು ನೀರು ದೇವರಿಗೆ ತಿಕ್ಕಿ ತೀಡಿದನು ಹಾರ ಮಾಡಿ ಜಾಮ್ ಜಳಕ ಮಾಡಿ ಶಿವಳು ಹಿಡಿದು ಉಪಾರ್ತೇನೆ ಎತ್ತಿ ಬೆಳಗ್ಗೆ ಹೌದ್ ಗುರುನಾಥ ಯಾಕೆ ಕಲ್ಲಾಗಿ ಕುತ್ತಿ ಕರುಣಾ ಇಲ್ಲೇನೆ ಯಾವ ನಾಡ್ದವ ಬಂದು ಹೊರಗೆ ನಿಂತ 7 ದಿವಸ ಆಯ್ತಂದ ಹೌದಾ ಅವಾಗ ಬೀರದೇವ್ರ ಕಣ್ಣು ತೆಗೆದು ಹೇಳ್ತಾನ ಏನಂತ್ರಿಪ್ಪ ಹೊರಗೆ ಬಂದ ಕೊಟ್ಟಿದನೋ ಮಾಳಪ್ಪ ಬಾಳ ಕೆಟ್ಟದ ನನ್ನವ ಯಪ್ಪ ಗಪ್ಪ ಕೇಳ್ಕೊಂಡ್ ಬರ್ತಾನ ಅಂದ ಹೌದಾ ಯಾವ ಊರವ್ ಇಲ್ಲಿ ಯಾಕೆ ಬಂದ ಕೇಳ್ತಾನ ಹೌದ್ ಯಪ್ಪ ಉಪ್ಪಿನ ಬೆಟಗೇರಿ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬೆಟಗೇರಿ ಊರ ಊರ ಹಳ್ನಾಡ್ ಪ್ರಸಿದ್ಧ ಸುದ್ದಿ ಮುಟ್ಸ್ಯಾರ ಕ್ವಾಣೂರು ಮಠದ ಕರೆ ದೇವ್ರು ಬೇಡಿದವ್ರು ಬೇಡಿದ ಕೊಡುವಂತ ದೇವ್ರ ಅದಾನತ್ತ ನಾ ಏನು ಬಾಳ ಹೇಳಾಗಿಲ್ಲ ತಂಬಾಕ್ ಪ್ರಿಯಾಗಿನಿ ತಂಬಾಕ್ ಪ್ರಿಯಾಗಿನಿ ಪಟ್ಟಿಲೆ ಗಂಜಿ ಕೊಡುವಂತೆ ಯಾರು ಬಂದದ ಕೋಳಿಗೆ ಪ್ರಿಯಾಗಿ ನಿಮ್ ಮಠಕ್ಕೆ ಬಂದಿನ ಎತ್ಕ ಹೌದಾ ಅವಾಗ ಮುತ್ಯ ಮಾಡಿ ಗುರುವಿಗೆ ಬಂದ ಕೇಳ್ತಾನ ಏನಂತಾರ ತುತ್ತ ಕೋಳಿಗೆ ಪ್ರಿಯಾಗಿ ಕ್ವಾಣೂರು ಮಠಕ್ಕೆ ಬಂದಾನ ಹೌದ್ ಅವನಿಗೆ ಏನ್ ಬೇಕು ಬೇಕಾದ್ರು ಕೊಡು ಅಂದ ಹಾ. ಏ ಮಾಳಪ್ಪ ಓ ನನಗೆ ಏನ್ ಬೇಕಾಗ್ಯದ ನಾ ಹೇಳ್ತೀನಿ ಕೇಳಂದ ಏ ಹಾ ಏನ್ ಹೇಳ್ತಿ ಹೇಳಪ್ಪ ಅಂದ ಹೌದ್ 7 ಡೋಳಿ 7 ಶಿವಸ್ಥಾನ 7 ಜಿಲ್ಲೆದ ಹೂ 7 ಬಂಡಿ ಅಲ್ಗ ತಂದು ತಂದು ಕೋಣರ್ ಮಠದಾಗ ಕರಿ ಕಟ್ಟಿದ ಹಬ್ಬ ಹೈಂದ ನಂಗೆ ಹಾಕ್ತಾನ ಶ್ರೀಮಂತಿ ಕೊಡ್ತಾನ ಹೌದಾ ಆಯ್ತು ಗುರುನಾಥ್ ತಂದ ಹೌದ್ ಅದೇ ಬಂಡಾರ ತಂದ ದೈಗೊಂಡ ಗೌಡನ ಕೈಯಾಗ ಮುತ್ಯ ಮಾಳಪ್ಪ ಕೂಡ ಹೇಳ್ತಾನ ಏನಂತ್ರಿಪ್ಪ ಗೌಡ ನನ್ನ ದೇವ್ರಿಟ್ಟೆಲ್ಲ ಬೇಡ್ಯಾನ ಹಾ ಮಾಡ್ಬೇಕು ಮರ್ತಿಗಿರ್ತಿ ಹರಿಕ್ 12 ವರ್ಷ ಡಾವ್ 30 ವರ್ಷ ಮರ್ತಕೊಂಡ್ರೆ ಬೇಡ ಹೌದಾ ಬಂಡಾರ ಗಚ್ಚಿ ಹಿಡಿತೇನ ಕೇಳ ಹೌದ್ ಯಪ್ಪ ಹ್ಮ್ ಇದ್ದ ಶ್ರೀಮಂತ ಕಿದ್ದಂಗ ಆಯ್ತಾರ ಹೆಂಡ್ರ ಮಕ್ಕಳು ಕುಲ ಬಾಂಧವರು ಕರ್ಕೊಂಡ್ ಬಂದ ಕರಿ ಕಟ್ಟಿದ ಹಬ್ಬ ಹೌದ್ ಹೌದಾ ಕೊಡ್ರಿ ಬಂಡ್ರ ಅಡ್ಯಾ ಮುತ್ಯ ಮಾಡಿದ್ರೆ ಬಂಡಾರ ಕೊಟ್ಟು ಹೇಳ್ತಾನ ಏನಂತ್ರಿಪ್ಪ ಈ ಬಂಡಾರ ಇದು ಭೂಮಿ ಸೀಮ್ಯಾಗ ಸಾರ್ವಣಿ ಮಾಡಿ ಇದ್ದ ಶ್ರೀಮಂತ ಕಿದ್ದಂಗ ಆಕೈತಿ ಹೌದ್ ಹೌದ್ ಆಶೀರ್ವಾದ ಮಾಡ್ರ ಹಾ ದೈಗೊಂಡಗಳು ಕೊಟ್ಟ ಬಂಡಾರ ಪದರ ಕಟ್ಕೊಂಡು ತನ್ನ ಊರಿಗೆ ಬಂದ ಬಂದ ಊರಿಗೆ ಬಂದ ಭೂಮಿ ಸೀಮೆಗೆ ಯಾನ ಬಂಡಾರ ಹೊಡೆದ ಹೌದಾ ಕೆಲವೇ ದಿನದಲ್ಲಿ ಇದ್ದ ಅಷ್ಟೇ ಇದ್ದಾಗ ಆಯ್ತು ತೂಗಮಂತ ತೂಗಲಾಕತ್ತ ಬೆಳಕಿಡ್ಲೆ ಬಂಗಾರ ಹೊಗಿಲ ಇರ್ತೇನೆ ಆತ್ಮೀಯ ಬಂಧುಗಳೇ ಹೌದ್ 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 ಇದೇ ಸಾಗಸಿ ಯುಗಾದಿ ಹಬ್ಬ ಬತ್ತು ಬತ್ತು ಯುಗಾದಿ ಹಬ್ಬಕ್ಕೆ ಭೂಮಿ ಸೀಮೆ ಎಲ್ಲಾ ಬೆಳೆದು ನಿಟ್ಲ ಹೊಡೆದಿದ್ದ ಹೊಡೆದಿದ್ದ ಗಂಡ ಹೆಂಡತಿ ತೂಗ ಮತ್ತದ ಮೇಲೆ ಕೂತು ಊಟ ಮಾಡಿ ಎಲ್ಲಿ ಕಿತ್ತಿನಾಗ ಹಾ ಗೌಡ್ತಿ ಮುಂದೆ ಗೌಡ್ ಹೇಳ್ತಾನ ಏನಂತ್ರಿಪ್ಪ ಗೌಡ್ತಿ ಓ ಈ ಶ್ರೀಮಂತ ಸಿಗಬೇಕಾದ್ರ ಹಾ ಎಲ್ಲಾ ಕ್ವಾಣರು ಕರೆಯದೇವ್ರನ್ನ ಆಶೀರ್ವಾದ ಕೊಂಡನು ಮುತ್ತನ ಪುಣ್ಯ ಭಗವಂತನ ಶ್ರೀಮಂತಿಗೆ ತುಂಬ್ಯಾಳ ಹೌದ್ ಈ ಸಲ ಹಬ್ಬ ಹಾಕಿ ಬರೋಣ ಹೌದ್ ಅವಾಗ ಗೌಡ್ತವ್ರು ಹೇಳ್ತಾರ ಏನಂತ್ರಿಪ್ಪ ಗೌಡ್ತವ್ರು ಏನ್ ಹೇಳ್ತಾರ ಏನ್ ಸರ ಗೌಡ್ರ ಓರಿ ನಾಳೆ ಕಿತ್ತಮಾಸೆ ಆಯ್ತಾರ ಹಾ ಪಾವ್ ಹಿಟ್ಟ ಪಾವ್ ಅಕ್ಕಿ ಪಾವ್ ಬೆಲ್ಲ ಪಾವ್ ಎಣ್ಣೆ ಕೊಡ್ತಾನ ಒಯ್ದು ಕ್ವಾಣರು ಮುತ್ತಾರ ಹಬ್ಬ ತೀರಿಸಿ ಬರ ಹೌದು ಅವಾಗ ಗೌಡ್ ಹೇಳ್ತಾನ ಏನಂತ್ರಿಪ್ಪ ಏ ಗೌಡ್ತಿ ಓ ಪಾವ್ ಹಿಟ್ಟ ಪಾವ್ ಅಕ್ಕಿ ಪಾವ್ ಬೆಲ್ಲ ಪಾವ್ ಎಣ್ಣೆಯಾಗ ಸಮಾಧಾನ ಹೋಗು ದೇವ್ರಲ್ಲ ಅಲ್ಲ 7 ಡೋಳಿ 7 ಶಿವಸ್ಥಾನ 7 ಜಿಲ್ಲೆ ಹೂ 7 ಬಂಡಿ ಅಲ್ಗ ಅಲ್ಗ 300 ದೇವ್ರಿಗೆ ಹುಟ್ಟಿ ಹೂವಿನ ಬಟ್ ಸಿಡ್ಯಾಣ ದೇವ್ರಿಗೆ ಶ್ರೀಗಂಧ ಬಟ್ಟ ಮುತ್ಯ ಮಾಡಿದ್ರೆ ಮುತ್ತಿನ ಬಟ್ಟ ಹೌದ್ ನಾಳೆ ಮ್ಯಾಗಿನ ಸಿದ್ದರಿಗೆ ಭಂಡಾರ ಬಟ್ಟ ಕಳ್ಬೇಕಾಗಿದೆ ಹಿಂಗೆಲ್ಲ ಹಬ್ಬ ಇತ್ತಂದಾಗ ಹೌದ್ ಅವಾಗ ಗೌಡ್ ಹೇಳ್ತಾಳ ಏನಂತ್ರಿಪ್ಪ ಓ ಗೌಡ್ರ ಓರಿ ತೆಲಿಗಿಲಿ ಕೆಟ್ಟೈತಿ ನಿಮ್ದು ಹೌದ್ ನಮ್ಮ ಮನೆ ದೇವರು ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ ಎಲ್ರು ಇರಬದ್ರ ಚಿತ್ತಪಟ್ಟ ದ್ಯಾಮವ ಯಾವ ಇಲ್ಲಿ ಬಂದ್ರು ಬೇಕಾದ್ರೆ ಕೋಟಿ ಖರ್ಚಾಗ್ಲಿಕ್ರೆ ಕುರುಬುರ ದೇವ್ರಿಗೆ ಹಾದ್ರ ಕುಲ ಕಮ್ಮಾದಿ ಹಬ್ಬಕ್ಕೆ ಹರ್ಕತ್ತಂದ್ರಿ ಗೌಡ್ ನೋಡ್ ಮುದಕ ಎಲ್ಲಿ ಬಂದ್ ಗೌಡ್ತಿ ಮಾತು ಕೇಳಿ ಗೌಡ್ ತೆಲಿಯರಿಗೆ ಹಚ್ಚಿ ಬಿಟ್ಟ ಹೌದ್ ಕೊಟ್ಟ ದೇವ್ರನ್ನ ಏನೋ ನಮಗ್ ಕೊಟ್ಟಾನ ಹಾ. ಈ ಶ್ರೀಮಂತಿಗೆ ತೊಳಿ ಮರಿ ಮಾಡ್ಕೊಂಡು ಊಟ ಮಾಡುದು ನಮ್ದು ನಿಮ್ದು ಕರ್ತವ್ಯ ಅದ ಅಂತಕ್ಕಂತ ಮಾತು ಹೇಳಿ ಹೇಳಿಕೊಂಡು ನಮ್ಮ ಕೆಂಚು ಕಾಕಾರಿಗೆ ಅದು ಜನಪದ ಬೇಕಾಗ್ಯದ ಸೋಮಣ್ಣ ಹೌದ್ ಜನಪದ ಯಾವ್ದು ಯಾವದಪ್ಪ ಬಾಳು ಬೆಳಗುಂದಿ ಹಾಡಿದ್ದು ಹ್ಮ್ ಅದನ್ನು ಹಾಡಿದೀವಿ ಒಂದು ಹೌದು ಹೊಸ ದಿನ ಟ್ರೆಂಡಿಂಗ್ ನಾಗ ಬಂದಿಲ್ಲ ಹಾ ಇದು ಯಾವ್ದು ಯಾವದಪ್ಪ ಹೊಸದು ಯಾವ್ದು ಇರ್ಲಿಕ್ಕೆ ಜನಪದ ಹಾ ಅದ್ರ ವಿಷಯ ಹೆಂಗಿರ್ಬೇಕಂದ್ರ ಹೆಂಗ್ರಿಪ್ಪ ಬಾರಾಮತಿ ಪಟ್ಟಣಕ್ಕೆ ಯಾವ ರೀತಿ ಬರಗಾಲ ಬಿತ್ತು ಹೌದ್ ಬರಗಾಲ ಬಿದ್ದಿರ್ತಕ್ಕಂತ ಸಮಯದಲ್ಲಿ 700 ಕಿಲ್ಲಾರಕ್ಕೆ ಮೇವ ನೀರಾದ ಸೋಮರಾಯಗೌಡ ಯಾವ ರೀತಿ ದುಃಖ ಮಾಡ್ತಾನ ಹಾ. ಜಾತ್ರ ಜೊತೆ ಜಕ್ಕಪ್ಪಳಪ್ಪನ ಕರ್ಕೊಂಡು ಯಾವ ರೀತಿ ಬರ್ತಾನ ಅಂತಕ್ಕಂಥದ್ದು ಹೌದ್ ಒಂದು ಸತ್ಯವಾಗಿರ್ತಕ್ಕಂತ ಸುಂದರ ಚಾಲ್ ಹಾಡಿ ಆಡಿ ಹೋಗಿ ತಂಡಕ್ ಪಾಳೆ ಹೇಳಿಕೆ ಮಾಡಬೇಡ ಹೇಳಿಕೆ ನಾವು ಹೇಳಿಕೆ ಮಾಡಬೇಡ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ನೀವು ಇವತ್ತು ಮನೆಗೆ ಹೋಗಿ ಹೇಳ್ತೀರಿ ನಾವು ಟ್ರೈನ್ಯಾಗ ಹೇಳ್ತೀವಿ ಅದಕ್ಕ ಕಮಿಟಿ ಅವ್ರದ್ದು ಏನೈತೆ ಅವ್ರ ಅದ್ರ ವಿಷಯಗಳನ್ನ ನೀವು ಬರ್ಲಿಕ್ಕನ್ನು ಅವ್ರು ಬರ್ಲಿಕ್ಕೆ ವಿಷಯಗಳನ್ನ ವಿಂಗಡಣೆ ಮಾಡಿರ್ತೀರು
ಬಹಳ ಒಳ್ಳೆ ಮಾತು ಸರ್. ಯಾಕಂದ್ರ ಹಾಲು ಮತ ಅಂತಕ್ಕಂಥ ಸಣ್ಣದಿಲ್ಲ ಜಗತ್ತಿನ್ಯಾಗ. ತಮಗೆಲ್ಲರಿಗೂ ಕೂಡ ಐತಿ ಏನ್ರಿಪ್ಪ ಹಾಲು ಮತದ ಹೆಣ್ಣ ಮಗಳಿಗೆ ಬುತ್ತಿ ಬಾಣ ಎಲ್ಲಿ ಬರ್ತೈತಿ ಅಂದ್ರ ಈ ಸದ್ದ ಗದಗ ಜಿಲ್ಲೆ ರೋಣ ತಾಲೂಕು ಇಟಗಿ ಭೀಮಾಂಬಿಕೆ ದೇವಿಗೆ ತವ್ರ ಮನೆಯವ್ರ ಬುತ್ತಿ ತಂದ ಬಾಗಲ್ದಾಗ ಗುಡಿ ಬಾಗಲ್ದಾಗ ಇಟ್ಟ ಕೀರಿ ಉತ್ಸವ ನೋಡ್ಲಪ್ಪ ಹೌದು ಹೌದು ಯಾಕಂದ್ರ ಇಂಥ ವಿಷಯಗಳು ಸಾಕಷ್ಟು ಅಡಕವಾಗಿದಾವ. ಎಲ್ಲ ಬಲ್ಲವ್ರಿಲ್ಲ. ನಮ್ಮೂರಾಗ ಹಿರಿ ಕಲಾವಿದರು ಇದಾರ. ನಾವು ಭಾಳ ಹೇಳೋದಿಲ್ಲ. ಅನ್ನ ಎಟ್ಟು ಕೂದೈತಿ ತಮ್ಮ ಕೂನಾಗ್ಯದ. ನಾನು ಭಾಳ ಹೆಚ್ಚಿಗೆ ಆಡೋದಿಲ್ಲ. ಎರಡು ಮಕ್ಕಳು ನಿಮ್ಮ ಮನೆಯೇ ಇದಾವ. ಇರಲಿ ಇದೊಂದು ಚಾಲನ್ನು ಕೇಳಿ ಮತ್ತೆ ಯಾಕೆ ಮತ್ತೆ ನಾವು ಇನ್ನು ಹಗಲಿ ಮತ್ತೆ ಬೆಳಿಗ್ಗೆ ಹೋಗ್ಬೇಕಾಗ್ಯದ. ಯಾವ್ದು ಹಾಡ್ತಾರೆ ನಿಮ್ಗೆ ಸಂತೋಷ ಮಾಡಿ ನೋಡ್ರಿ ಅಣ್ಣವ್ರಿಗೆ ಒಂದು ಸಂಗೋಡ್ರಿ ರಾಯಣ ಬೇಕಾಗ್ಯದ. ನಿಮ್ಗೆ ನಿಮ್ಮ ವಿಷಯ ಪ್ರಕಾರ ಇದನ್ನೊಂದು ಕೆಂಚು ಕಾಕನ ಬದಲ ಜನಪದ ಬಿಡ್ತೀವ್ರಿ. ನಿಮ್ಮ ಬದಲಾಗಿ ಜನಪದ ಬಿಟ್ಟು ಸಂಗೋಡ್ರಿ ರಾಯಣ ಅದ್ರ ಎರಡು ಹಾಡೇ ಇಳಿತೀವ್ರಿ. ಗಾಡಿ ಹೇಳಿದ್ರಿ ಅಂದ್ರೆ ನೀವು ಹಾಳು ಟೇಸ್ಟ್ಗೆ ಬರಂಗಿಲ್ಲ. ಮಂಗಳಾರತಿ ಬರ್ತೀರಿ ಮಂಗಳಾರತಿ ಇಲ್ಲ ಹಾಲು ಹಾಲು ಬಾ